ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 507ನೇ ಶ್ಲೋಕ. ಚಲತ್ಯುಪಾಧೌ ಪ್ರತಿಬಿಂಬಲೌಲ್ಯಂ ಔಪಾಧಿಕಂ ಮೂಢಧಿಯೋ ನಯಂತಿ ಸ್ವಬಿಂಬಭೂತಂ ರವಿವದ್ ನಿಷ್ಕ್ರಿಯಂ ಕರ್ತಾಸ್ಮಿ ಭೋಕ್ತಾಸ್ಮಿ ಹತೋಸ್ಮಿ ಚೇತಿ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಬಹು ಸುಂದರವಾಗಿರತಕ್ಕಂಥ ವಿಚಾರವನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಚಲತ್ಯುಪಾಧೌ ಪ್ರತಿಬಿಂಬ ಲೌಲ್ಯಂ ಔಪಾಧಿಕಂ ಮೂಢಧಿಯೋ ನಯಂತಿ. ಮೂಢಧಿಯ ಅಂದರೆ ಮೂಢಬುದ್ಧಿಯುಳ್ಳವರು. ಯಾರು ಮಂದಬುದ್ಧಿಯುಳ್ಳವರದಾರೋ ಅಂಥ ಯಾವ ಅವಿವೇಕಿ ಪುರುಷರು ಅಂತ. ಮೂಢಬುದ್ಧಿಯುಳ್ಳಂಥವರು ಉಪಾದೌ ಚಲತಿ ಸತಿ. ಉಪಾಧಿ ಎನ್ನುವಂಥದ್ದು ಚಲಿಸ್ತಾ ಇರಬೇಕಾದರೆ ಔಪಾಧಿಕಂ ಪ್ರತಿಬಿಂಬ ಲೌಲ್ಯಂ. ಇಲ್ಲಿ ಉಪಾಧಿ ಸಂಬಂಧವಾಗಿರತಕ್ಕಂಥ ಪ್ರತಿಬಿಂಬದ ಒಂದು ಲೌಲ್ಯಂ ಅಂತಂದರೆ ಒಂದು ಚಾಂಚಲ್ಯವನ್ನು ರವಿವತ್ ವಿನಿಷ್ಕ್ರಿಯಂ, ಸೂರ್ಯನಂತೆ ನಿಷ್ಕ್ರಿಯವಾಗಿರತಕ್ಕಂಥ ಸ್ವಬಿಂಬಭೂತಂ, ತನಗೆ ಬಿಂಬವಾಗಿರ್ತಕ್ಕಂಥ ಆತ್ಮನಿಗೆ ನಯಂತಿ ಅಂದರೆ ಸೇರಿಸ್ತಾರೆ ಅಂತ. ಇಲ್ಲಿ ಒಂದು ದೃಷ್ಟಾಂತವನ್ನು ಕೊಟ್ಟು ಆಚಾರ್ಯರು ನಮಗೆ ಬಹಳ ಸುಂದರವಾದ ವಿಚಾರವನ್ನು ತಿಳಿಸಲಿಕ್ಕೆ ಹೊರಟಿದ್ದಾರೆ. ಈಗ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ನೀರಿನೊಳಗೆ ಬೀಳ್ತದೆ. ನಾವು ನೀರಿನೊಳಗೆ ಸೂರ್ಯನ ಪ್ರತಿಬಿಂಬವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ನೀರು ಸ್ವಚ್ಛವಾಗಿತ್ತು ಅಂತಂದರೆ ನಮಗೆ ಸೂರ್ಯ ಅದರೊಳಗೆ ಭಾಳ ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತಾನೆ. ಆ ಸೂರ್ಯ ನೀರೊಳಗೆ ಏನು ಪ್ರತಿಬಿಂಬಿಸಿರ್ತಾನಲ್ಲ, ಆ ನೀರನ್ನುವಂಥದ್ದೇ ಉಪಾಧಿ ಅಂತ ತಿಳ್ಕೊಳ್ರಿ. ಇವಾಗ ಅಕಸ್ಮಾತ್ ಗಾಳಿ ಬಿಡ್ತು ಅಂತಂದರೆ ಆ ನೀರು ಅಲುಗಾಡ್ಲಿಕ್ಕೆ ಹತ್ತದ. ಆವಾಗ ಆ ನೀರಿನಲ್ಲಿರ್ತಕ್ಕಂಥ ಯಾವ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಐತಲ್ಲ, ಆ ನೀರಿನ ಜೊತೆಯಲ್ಲಿ ಅದು ಕೂಡ ಅಲುಗಾಡ್ತದೆ. ವಾಸ್ತವಿಕವಾಗಿ ಸೂರ್ಯ ಅಲುಗಾಡ್ತಾನೇನೋ ಅಂತಂದರೆ ಇಲ್ಲ. ಆ ನೀರನ್ನುವಂಥ ಉಪಾಧಿಯೊಳಗೆ ಸೂರ್ಯನ ಪ್ರತಿಬಿಂಬ ಬಿದ್ದಾಗ ಆ ಪ್ರತಿಬಿಂಬ ಅನ್ನುವಂಥದ್ದು ನೀರಿನ ಜೊತೆಯಲ್ಲಿ ಅಲುಗಾಡ್ತದೆ ಅಂತ ನಮಗೇನು ಅನ್ನಿಸ್ತದೆ, ಓ ಸೂರ್ಯ ಅಲುಗಾಡ್ಲಿಕ್ಕೆ ಹತ್ತಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಆ ಸೂರ್ಯನಿಗೆ ಏನಾದರೂ ಅಲುಗಾಟ ಐತೇನೋ, ಬಿಂಬರೂಪನಾಗಿರ್ತಕ್ಕಂಥ ಸೂರ್ಯ ಅವ ಏನಾದರೂ ಹೊಯ್ದಾಡಕತ್ತಾನೇನು, ಆ ಕಡೆ ಅಲುಗಾಡ್ಲಕತ್ತಾನೇನು ಅಂತಂದ್ರೆ ಇಲ್ಲ. ಇದನ್ನು ಕಂಡಿರ್ತಕ್ಕಂಥ ಒಬ್ಬ ಮೂಢಬುದ್ಧಿಯುಳ್ಳಂಥ ಪುರುಷ ಏನಂತಾನಂತಂದ್ರೆ, ಓ ಸೂರ್ಯನೇ ಚಲಿಸ್ಲಿಕ್ಕೆ ಹತ್ತಿದ್ದಾನೆ ಅಂಥೇಳಿ ತಿಳ್ಕೊಳ್ತಾ ಇದ್ದಾನೆ. ಅವನೇನು ಭಾವಿಸ್ಕೊಳ್ತಾನೆ, ಸೂರ್ಯನೇ ಅಲುಗಾಡ್ಲಿಕ್ಕೆ ಹತ್ತಿದ್ದಾನೆ ಅಂಥೇಳಿ ಅವನಿಗೆ ಅರಿವಾಗ್ತದೆ. ಯಾರಿಗೆ? ಮೂಢಬುದ್ಧಿಯುಳ್ಳವನಿಗೆ. ಅದೇ ವಿವೇಕಿಯಾಗಿರ್ತಕ್ಕಂಥ ಪುರುಷ ಇದ್ದ ಅಂತಂದ್ರೆ ನಿಜವಾಗಿ ಇಲ್ಲಿ ನೀರು ಉಪಾಧಿಯಾಗಿರ್ತಕ್ಕಂಥ ನೀರು ಅಲುಗಾಡ್ಲಿಕ್ಕೆ ಹತ್ತೈತೆ ಹೊರತು ಆ ಬಿಂಬರೂಪನಾಗಿರ್ತಕ್ಕಂಥ ಸೂರ್ಯದಾನಲ್ಲ, ಅವನು ಅಚಲನಾಗಿದ್ದಾನೆ ಅಂತ. ಈಗ ನಾವು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ರೈಲು ಭಾಳ ಸ್ಪೀಡಾಗಿ ಹೋಗ್ತಾ ಇರ್ತದೆ. ಆ ರೈಲು ಓಡ್ತಾ ಇರಬೇಕಾದ್ರೆ ನಾವು ಹೊರಗಡೆ ನೋಡ್ತಕ್ಕಂಥ ಅಲ್ಲಿ ಗಿಡ ಮರಗಳು ಅವು ಕೂಡ ಓಡ್ದಂಗೆ ಆಗ್ತಾವೆ. ಅವು ನಿಜವಾಗಿಯೂ ಓಟ ಅನ್ನುವಂಥದ್ದು ಗಿಡಗಳಲ್ಲಿ ಅದೇನು, ನಾವು ಗಿಡ ಮರ ನೋಡ್ತೀವಲ್ಲ, ಅವು ನಮ್ಮ ಟ್ರೈನ್ನ ಜೊತೆಯಲ್ಲಿ ಅವು ಓಡ್ತಾ ಇದ್ದಂಗೆ ಕಾಣಿಸ್ತಾ ಇದ್ದಾವೆ.
ಆದರೆ ಅವು ಅಚಲದಾವು, ಅವು ಯಾವುವು ಓಡ್ತಾ ಇಲ್ಲ. ಓಡ್ತಾ ಇರೋದು ಯಾವುದು? ಟ್ರೇನು. ರೈಲು ಓಡ್ಲಿಕ್ಕೆ ಹತ್ತದ, ನಾವೇನು ತಿಳ್ಕೊತೇವೆ? ಓಹೋ, ಗಿಡಗಳು ಓಡಾಕತ್ತಾವ ನೋಡು ಅಂತ ನಾವು ತಿಳ್ಕೊಳ್ತೀವಿ. ಹಿಂಗೆ ತಿಳ್ಕೊಳ್ಳುವಂಥವನೇ ಇಲ್ಲಿ ಅವಿವೇಕಿ ಅಂತ. ಹಾಗೆ ಇಲ್ಲಿ ಈ ನಮ್ಮ ಬುದ್ಧಿವೃತ್ತಿಯೊಳಗೆ, ಈ ನಮ್ಮ ಬುದ್ಧಿವೃತ್ತಿ ಅನ್ನುವಂಥದ್ದಲ್ಲ, ಅಲ್ಲಿ ಅದು ಏನಾಗೈತಿ ಅಂತಂದರೆ ಆ ಪ್ರತಿಬಿಂಬಿಸಿರುವಂಥ ಆತ್ಮನ ಪ್ರತಿಬಿಂಬ ಅನ್ನುವಂಥದ್ದು ಬುದ್ಧಿವೃತ್ತಿಯೊಳಗೆ ಆಗ್ಯದ. ಆ ಬುದ್ಧಿವೃತ್ತಿಯಲ್ಲಿ ಆತ್ಮನ ಪ್ರತಿಬಿಂಬ ಆಗೈತಲ್ಲ, ಆ ಪ್ರತಿಬಿಂಬಕ್ಕನ ನಾವು ಇಲ್ಲಿ ಜೀವ ಅಂತ ಕರಿತೀವಿ. ಆ ಬಿಂಬರೂಪನಾಗಿರ್ತಕ್ಕಂಥ ಆತ್ಮನಿಗೆ ಆ ಬುದ್ಧಿವೃತ್ತಿಯಲ್ಲಿ ತೋರತಕ್ಕಂಥ ವಿಕಾರಾದಿಗಳು ಅವು ಆತ್ಮನಿಗೆ ಅದಾವೇನು ಅಂತ ವಿಚಾರ ಮಾಡಿದರೆ ಅವು ಇಲ್ಲವೇ ಇಲ್ಲ. ಆತ್ಮನಿಗೆ ಬುದ್ಧಿವೃತ್ತಿಯಲ್ಲಿ ತೋರುವಂಥ ಯಾವ ಆತ್ಮ ಅದಾನಲ್ಲ, ಅಲ್ಲಿ ನಮ್ಮ ಬುದ್ಧಿವೃತ್ತಿ ಎನ್ನುವಂಥದ್ದು ಅನೇಕ ಕರ್ತೃತ್ವ ಭೋಕ್ತೃತ್ವ. ನೋಡಿ, ಕರ್ತೃತ್ವ ಭೋಕ್ತೃತ್ವಗಳು ಇವೆಲ್ಲ ಅಹಂಕಾರ ಧರ್ಮಗಳು, ಬುದ್ಧಿಯ ಧರ್ಮಗಳು. ಅಹಂ ಕರ್ತ ಅಹಂ ಭೋಕ್ತ ಅಂತ ಹೇಳ್ತಾನೆ. ಯಾರು ಇಲ್ಲಿ ಜೀವ ಏನಂತಾನ? ನಾನು ಕರ್ತ ನಾನು ಭೋಕ್ತ ಅಂತಾನ. ಆ ಕರ್ತೃತ್ವ ಭೋಕ್ತೃತ್ವಗಳು ಬುದ್ಧಿಯ ಧರ್ಮಗಳೇ ಹೊರತು ಅವು ನಿಜವಾಗಿಯೂ ಆತ್ಮನ ಧರ್ಮಗಳಲ್ಲ. ಯಾಕಂದರೆ ಆತ್ಮನ ಪ್ರತಿಬಿಂಬ ಬುದ್ಧಿವೃತ್ತಿಯಲ್ಲಿ ಆಗ್ಯದ. ಆದರೆ ಇಲ್ಲಿ ಆತ್ಮನಲ್ಲಿ ನಾನು ಕರ್ತ ನಾನು ಭೋಕ್ತ ಅಂತ ಹೇಳ್ತಾ ಇದ್ದಾನಲ್ಲ, ಆ ಕರ್ತೃತ್ವ ಭೋಕ್ತೃತ್ವಗಳು ಆತ್ಮಲ್ಲಿ ತೋರ್ಲಿಕ್ಕೆ ಹತ್ತಿದಾವಲ್ಲ, ಅವು ವಾಸ್ತವಿಕವಾಗಿ ಅದಾವೇನು ಆತ್ಮನಿಗೆ ಅಂತಂದರೆ ಇಲ್ಲ. ಆತ್ಮನಿಗೆ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅವು ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ದೃಷ್ಟಾಂತ ಕೊಟ್ಟು ಹೇಳಿದರು ಅವರು. ಮೂಢಧಿಯ ಉಪಾದೌ ಚಲತಿ ಸತಿ. ಮೂಢಬುದ್ಧಿ ಉಳ್ಳಂಥವ್ರು ಏನು ಮಾಡ್ತಾರೆ ಅಂತಂದರೆ, ಉಪಾಧಿ ಎನ್ನುವಂಥದ್ದು ಚಲಿಸ್ತಾ ಇರಬೇಕಾದ್ರೆ, ಈಗಿಲ್ಲಿ ನಮಗೆ ಬುದ್ಧಿವೃತ್ತಿಯಲ್ಲಿ ಉಪಾಧಿ ಇದ್ದಂಗೆ, ಆ ಬುದ್ಧಿವೃತ್ತಿಯಲ್ಲಿ ಉಂಟಾಗತಕ್ಕಂಥ ಏನು ಅನೇಕ ಕರ್ತೃತ್ವ ಭೋಕ್ತೃತ್ವಗಳಾಗಲಿ, ಸುಖ ದುಃಖಗಳಾಗಲಿ, ಅರಿವು ಮರೆವುಗಳಾಗಲಿ, ಅವೇನು ತೋರ್ತಾ ಇದ್ದಾವಲ್ಲ, ಅವು ನಿಜವಾಗಿಯೂ ಬಿಂಬರೂಪನಾಗಿರ್ತಕ್ಕಂಥ ಆತ್ಮನಿಗೆ ಅದಾವೇನು ಅಂತಂದರೆ ಇಲ್ಲ. ಅವು ಅವು ಉಪಾಧಿಯ ಧರ್ಮಗಳೇ ಹೊರತು ಅವು ಆತ್ಮನ ಧರ್ಮಗಳಲ್ಲ. ಅದಕ್ಕೆ ದೃಷ್ಟಾಂತ ಕೊಟ್ಟರು. ಯಾವ ರೀತಿಯಾಗಿ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ಉಪಾಧಿಯೊಳಗೆ ಬುದ್ಧಿವೃತ್ತಿಯಲ್ಲಿ ಪ್ರತಿಫಲಿಸಿ, ಯಾವುದಿಲ್ಲಿ ಸೂರ್ಯ ಹೆಂಗೆ ಆ ನೀರಿನೊಳಗೆ ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದಾಗೈತಿ, ನೀರು ಚಲಿಸ್ತಾ ಇದ್ದರೆ ಸೂರ್ಯನೇ ಚಲಿಸ್ತಾ ಇದ್ದಾನೆ ಅಂತ ನಮಗೆ ಹೆಂಗೆ ಗೋಚರ ಆಗ್ತಾ ಇದೆಯಲ್ಲ, ಅದಕ್ಕಂತಾರವರು ರವಿವತ್ ವಿನಿಷ್ಕ್ರಿಯಂ. ನಿಷ್ಕ್ರಿಯವಾಗಿರ್ತಕ್ಕಂಥ ಸ್ತಂಭೀಭೂತಂ. ಇಲ್ಲಿ ಬಿಂಬರೂಪನಾಗಿರ್ತಕ್ಕಂಥ ಸೂರ್ಯನಿಗೆ ಯಾವ ರೀತಿಯಾಗಿ ಚಲಿಸುವಿಕೆ ಅನ್ನುವಂಥದ್ದಿಲ್ಲವೋ, ಅಲಗಾಟ ಅನ್ನುವಂಥದ್ದಿಲ್ಲವೋ, ಅದಕ್ಕಂದ್ರವರು ಔಪಾಧಿಕಂ ಪ್ರತಿಬಿಂಬ ಲೌಲ್ಯಂ ರವಿವತ್. ಉಪಾಧಿ ಸಂಬಂಧವಾಗಿರತಕ್ಕಂಥ ಯಾವ ಪ್ರತಿಬಿಂಬದ ಒಂದು ಚಾಂಚಲ್ಯ ಅನ್ನುವಂಥದ್ದೇನದಲ್ಲ, ಅದು ರವಿವತ್ ಅಂದರೆ ಸೂರ್ಯನಂತೆ. ಅಂದರೆ ಸೂರ್ಯನಿಗೆ ಆ ಒಂದು ಪ್ರತಿಬಿಂಬದ ಚಲನಾದಿಗಳು ಯಾವ ರೀತಿಯಾಗಿ ಇಲ್ಲವೋ ಅದು ಉಪಾಧಿಗೆ ಸಂಬಂಧಪಟ್ಟಿದ್ದೇ ಹೊರತು ನಿರುಪಾಧಿಕವಾಗಿರ್ತಕ್ಕಂಥ ಸೂರ್ಯನಿಗೆ ಅವುಗಳ ಸಂಬಂಧ. ಸೂರ್ಯ ಹೆಂಗಿದ್ದಾನೆ? ವಿನಿಷ್ಕ್ರಿಯಂ, ಅವನು ನಿಷ್ಕ್ರಿಯನಾಗಿರ್ತಾ ಇದ್ದಾನೆ. ಸ್ತಂಭೀಭೂತಂ, ಮತ್ತು ಅವನು ಬಿಂಬರೂಪನಾಗಿರ್ತಕ್ಕಂಥ ಯಾವ ಆತ್ಮ ಅವನು ಅಚಲನಾಗಿದ್ದಾನೆ ಅಂತ. ಆದರೆ ಇಲ್ಲಿ ಅಜ್ಞಾನಿಗಳೇನು ಮಾಡ್ತಾರೆ? ಆ ಉಪಾಧಿ ಸಂಬಂಧವಾಗಿರ್ತಕ್ಕಂಥ ಚಲನಾದಿಗಳನ್ನು, ಚಾಂಚಲ್ಯವನ್ನು ಇಲ್ಲಿ ಯಾವ ಬಿಂಬರೂಪನಾಗಿರ್ತಕ್ಕಂಥ ಆತ್ಮನಲ್ಲಿ ಸೇರಿಸ್ತಾರೆ ಅಂತ ಅರ್ಥ. ಇಲ್ಲಿ ಕರ್ತ ಅಸ್ಮಿ, ನಾನು ಕರ್ತ ಅಂತ ಹೇಳ್ತಾನೆ. ಅಜ್ಞಾನಿ ಜೀವ ಏನಂತಾನ? ಅಹಂ ಕರ್ತ, ನಾನು ಕರ್ತ ಆಗಿದ್ದೀನಿ. ಕರ್ತೃತ್ವ ನಿಜವಾಗಿಯೂ ಆತ್ಮನ ಧರ್ಮವಲ್ಲ, ಅದು ಬುದ್ಧಿವೃತ್ತಿಯ ಧರ್ಮ. ಅದನ್ನು ಆತ್ಮನಲ್ಲಿ ಆರೋಪ ಮಾಡ್ಕೊಂಡಿವ ಏನಂತಾನ? ನಾನು ಕರ್ತ ಅಂತಾನ. ಅಂದರೆ ಉಪಾಧಿ ಧರ್ಮಗಳು ಆತ್ಮನಲ್ಲಿ ಆರೋಪವಾಗಿ ತೋರಿ
ನಾನು ಕರ್ತ ಅಂತ ಇಲ್ಲಿ ಪಾಮರನಾಗಿರ್ತಕ್ಕಂಥ ಪುರುಷ ತಿಳಿತಾ ಇದ್ದಾನೆ. ಭೋಕ್ತಾ ಅಸ್ಮಿ, ಮತ್ತು ನಾನು ಭೋಕ್ತೃವಾಗಿದ್ದೇನೆ. ಅಂದರೆ ಕರ್ಮಗಳನ್ನು ಮಾಡ್ತಕ್ಕಂಥವು ನಾನೇ, ಕರ್ಮದ ಫಲಗಳನ್ನು ಅನುಭೋಗ ಮಾಡ್ತಕ್ಕಂಥವನು ನಾನೇ. ಹಾ ಹತಃ ಅಸ್ಮಿ, ಅಯ್ಯೋ ನಾನು ಸತ್ತೆ ಅಂಥೇಳಿ ಹಿಂಗೆ ತಿಳಿತಾ ಇದ್ದಾನೆ. ಯಾರು? ಮೂಢನಾಗಿರ್ತಕ್ಕಂಥ ಪುರುಷ, ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಈ ಪ್ರಕಾರವಾಗಿ ತಿಳಿತಾನೆ ಅಂತ ಹೇಳಿದರು. ಅದಕ್ಕೆ ಯಾವ ನ್ಯಾಸತಕದಲ್ಲಿಯೂ ಕೂಡ ಸರ್ಪಭೂಷಣ ಶ್ರೀಗಳವರು ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಿವಿಧ ಕರಣ ದೋಷೋಲ್ಲೀಢನಾತ್ ಪ್ರತ್ಯಗಾತ್ಮ ವಿವಿಧ ಇವ ನಟತ್ಯಪ್ಯದ್ವಯೋ ನಿರ್ವಿಕಾರ ಕಲುಷಗಮನ ಭಂಗಾವರ್ತಯೋಶು ಬಿಂಬನ್ ಭವತಿ ಕುಮುದ ಬಂಧು ಕಿಮ್ನು ತದ್ವ್ಯವಸ್ಥಾ. ನೋಡ್ರಿ, ಈ ಒಂದು ಶ್ಲೋಕದಲ್ಲಿ ಆಚಾರ್ಯ ಏನು ಹೇಳಿದರು ಅಂತಂದರೆ, ಇಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಚಂದ್ರನ ಒಂದು ಪ್ರತಿಬಿಂಬ ಅನ್ನುವಂಥದ್ದು ಜಲದಲ್ಲಿ ಉಂಟಾಗೈತಿ. ಆ ಜಲ ಅನ್ನುವಂಥದ್ದು ಅದು ಮಲಿನದ, ಅದು ಚಲಿಸ್ತಾ ಇದೆ, ಅನೇಕ ತೆರೆಗಳಿಂದ ಕೂಡಿಕೊಂಡದ, ಅನೇಕ ಸುಳಿಯಿಂದ ಕೂಡಿಕೊಂಡದ. ಅಂಥ ಒಂದು ಜಲದೊಳಗೆ ಚಂದ್ರ ಪ್ರತಿಬಿಂಬಿಸಿದ ಮಾತ್ರಕ್ಕೆ ಆ ಚಂದ್ರನಿಗೆ ಏನಾದರೂ ಮಲಿನತ್ವಾದಿಗಳಾಗಲಿ ಚಲನತ್ವಾದಿಗಳಾಗಲಿ ಹೇಗೆ ಇಲ್ಲವೋ ಹಾಗೆ ಇಲ್ಲಿ ಈ ಕೂಟಸ್ಥಾತ್ಮದಾನಲ್ಲ, ಇವನು ನಾನಾ ರೀತಿಯಾಗಿರ್ತಕ್ಕಂಥ ದೇಹ ಇಂದ್ರಿಯಾದಿಗಳ ಒಂದು ಈ ಸಂಘಾತದೊಳಗೆ, ಇವುಗಳ ಒಂದು ಸಮೂಹದೊಳಗೆ, ಇವುಗಳ ಒಂದು ಸಂಘರ್ಷಣೆಯಿಂದ ನಾನಾ ರೀತಿಯಾಗಿ ನಡೆಸದಂತೆ ಕಂಡ್ರೂ ಕೂಡ ಆ ನಾನಾ ವಿಧತ್ವ ಅನ್ನುವಂಥದ್ದು ಆ ಕೂಟಸ್ಥನಿಗೆ ಅದೇನು ಅಂತಂದರೆ ಇಲ್ಲ. ಯಾಕಂದರೆ ಆತ್ಮ ಯಾವಾಗಲೂ ಅವ ಅದ್ವಯದಾನ, ಅವನು ನಿರ್ವಿಕಾರ ರೂಪ ಅದಾನ ಅಂತ ಈ ಒಂದು ಶ್ಲೋಕದಲ್ಲಿ ಸರ್ಪಭೂಷಣ ಶ್ರೀಗಳವರು ಹೇಳ್ಕೊಂಡು ಬಂದರು. ಅಂದರೆ ನಿತ್ಯ ಮುಕ್ತ ನಿರ್ವಿಕಾರ ನಿರುಸ್ವರೂಪನಾಗಿರ್ತಕ್ಕಂಥ ಆತ್ಮನಲ್ಲಿ ಅಲ್ಲಿ ಕಾಮ ಕ್ರೋಧಾದಿ ಯಾವುದೇ ವಿಕಾರಗಳು ಆತ್ಮನಿಗೆ ಅದಾವೇನು ಅಂತಂದ್ರೆ ಇಲ್ಲ. ಈ ವಿಕಾರಗಳೆಲ್ಲ ಎಲ್ಲಿ ಅದಾವು ಅಂತಂದರೆ ಅವು ಮನಸ್ಸಿನಲ್ಲಿ ಬುದ್ಧಿಗಳಲ್ಲಿ ಅದಾವು. ಅವುಗಳ ಧರ್ಮಗಳೇ ಹೊರತು ಅವು ಆತ್ಮನ ಧರ್ಮ ಅಲ್ಲ ಅಂತ. ಅಂದರೆ ಆತ್ಮನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವುಗಳ ಸಂಬಂಧ ಅನ್ನುವಂಥದ್ದು, ಅವುಗಳ ಧರ್ಮ ಅನ್ನುವಂಥದ್ದು ಆತ್ಮನಿಗೆ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅದರಂತೆ ಇಲ್ಲಿಯೂ ಕೂಡ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ನಮ್ಮನ್ನು ಕುರಿತೇನು ಹೇಳಿದರು ಅಂತಂದರೆ, ಮೂಢಬುದ್ಧಿ ಉಳ್ಳಂಥ ಯಾವ ಪುರುಷರು ಈ ಉಪಾಧಿ ಅನ್ನುವಂಥದ್ದು ಚಲಿಸ್ತಾ ಇರಬೇಕಾದ್ರೆ, ನೀರನ್ನುವಂಥದ್ದೇ ಉಪಾಧಿ, ಸೂರ್ಯನ ಪ್ರತಿಬಿಂಬ ಅನ್ನುವಂಥದ್ದು ನೀರಿನೊಳಗೆ ಬಿದ್ದದ, ಆ ಉಪಾಧಿ ಸಂಬಂಧವಾಗಿರ್ತಕ್ಕಂಥ ಆ ಪ್ರತಿಬಿಂಬ ಅನ್ನುವಂಥದ್ದು ಅದೇನು ಚಲಿಸ್ತಾ ಇದೆ, ಚಲಿಸಿದಂತೆ ಹೆಂಗೆ ನೀರು ಚಲಿಸುವುದರಿಂದ ಆ ಪ್ರತಿಬಿಂಬವು ಕೂಡ ಚಲಿಸಿದಂತೆ ನಮಗೆ ತೋರ್ತದೆ. ಆದರೆ ಸೂರ್ಯ ಹೆಂಗೆ ನಿಷ್ಕ್ರಿಯನಾಗಿ ಅವನು ಹೆಂಗೆ ಅಚಲನಾಗಿದ್ದಾನೆಯೋ ಹಾಗೆ ನಮ್ಮ ಆತ್ಮವು ಕೂಡ ಅಚಲದ, ಅದು ನಿರ್ವಿಕಾರವಾಗಿರ್ತಕ್ಕಂಥದ್ದು, ಅದು ಯಾವುದೇ ವಿಕಾರವನ್ನು ಪಡೆಯುವಂಥದ್ದಿಲ್ಲ. ಆದರೆ ಇಲ್ಲಿ ಯಾವ ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಅದನ್ನು ಆಲೋಚನೆ ಮಾಡಲಾರದೆ ಆ ಉಪಾಧಿಯ ಧರ್ಮಗಳಾಗಿರ್ತಕ್ಕಂಥ ಕರ್ತೃತ್ವ ಭೋಕ್ತೃತ್ವಗಳು ಇವೆಲ್ಲ ನನಗೆ ಅದಾವ ಅಂತ ತಿಳ್ಕೊಂಡು ಅಹಂ ಕರ್ತ ಅಹಂ ಭೋಕ್ತ ಅಂಥೇಳಿ ಈ ಪ್ರಕಾರವಾಗಿ ಅವನು ನುಡಿತಾ ಇದ್ದಾನೆ. ಅಯ್ಯೋ ನಾನು ಸಾಯ್ತಾ ಇದ್ದೇನೆ ಅಂಥೇಳಿ ಹಿಂಗೆ ಮೂಢರಾಗಿರ್ತಕ್ಕಂಥವ್ರು ಈ ರೀತಿ ತಿಳ್ಕೊಳ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಈ ಉಪಾಧಿ ಧರ್ಮಗಳು ಆತ್ಮನಿಗೆ ಯಾವ ಕಾಲಕ್ಕೂ ಸಂಬಂಧ ಅನ್ನುವಂಥದ್ದಿಲ್ಲ. ಅದನ್ನೇ ಶ್ರುತಿ ಹೇಳ್ತದೆ, ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ನೋಡಿರಿ, ಈಶಾವಾಸ್ಯೋಪನಿಷತ್ತಿನ ಒಂದು ಮಂತ್ರದಲ್ಲಿ ಮಂತ್ರಕಾರರು ನಮಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ತತ್ ಏಜತಿ, ತತ್ ಅಂದರೆ ಆ ಪರಮಾತ್ಮ ಚಲಿಸ್ತಾನೆ, ತತ್ ನ ಏಜತಿ ಅವನು ಚಲಿಸಲಾರ.
ತದ್ದೂರೇ ತದ್ವಂತಿಕೆ. ಅವನು ಅತ್ಯಂತ ಹತ್ತಿರ ಅದಾನ ಮತ್ತು ಅವನು ಅತ್ಯಂತ ದೂರ ಅದಾನ. ಅಸ್ಯ ಸರ್ವಸ್ಯ ಅಂತಃ, ಅವನು ಎಲ್ಲರ ಒಳಗೂ ಅದಾನ ಮತ್ತು ಹೊರಗೂ ಕೂಡ ಅದಾನ ಅಂತ. ತತ್ ಅಸ್ಯ ಸರ್ವಸ್ಯ ಬಾಹ್ಯತಃ, ಅಂದರೆ ಒಳಗೂ ಹೊರಗೂ, ಈ ಜಗತ್ತಿನ ಒಳಗೂ ಹೊರಗೂ ತುಂಬಿಕೊಂಡಿರ್ತಕ್ಕಂಥವನು ಯಾರು ಅಂತಂದರೆ ಪರಮಾತ್ಮದಾನ ಅಂಥೇಳಿ ಇಲ್ಲಿ ಈ ಪ್ರಕಾರವಾಗಿ ಈ ಉಪನಿಷತ್ತಿನ ಮಂತ್ರ ಅನ್ನುವಂಥದ್ದು ಹೇಳ್ಕೊಂಡು ಬರ್ತಾಯಿದೆ. ಅಭಿಪ್ರಾಯ ಏನು ಅಂತಂದರೆ, ಪರಮಾತ್ಮ ಚಲಿಸ್ತಾನೆ, ಚಲಿಸುವುದಿಲ್ಲ. ಹಿಂಗೆ ವಿರುದ್ಧವಾಗಿ ಯಾಕೆ ಹೇಳ್ತಾ ಇದ್ದೀರಿ? ಚಲಿಸ್ತಾನಂತರ ಹೇಳ್ರಿ, ಚಲಿಸುವುದಿಲ್ಲ ಅಂತಾರೆ ಹೇಳ್ರಿ. ಈ ಎರಡು ವಿರುದ್ಧವಾದ ಮಾತುಗಳನ್ನು ಹೇಳ್ತಾ ಇದ್ದೀರಲ್ಲ. ಯಾಕಂದರೆ ಒಂದೇ ಕಾಲದೊಳಗೆ ಈ ಪರಸ್ಪರ ವಿರೋಧವಾಗಿರತಕ್ಕಂಥ ಭಾವಗಳು, ಗುಣಗಳು, ಕ್ರಿಯೆಗಳು ಯಾವುದರಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಮತ್ತಿಲ್ಲಿ ಪರಮಾತ್ಮ ನೋಡಿದರೆ ಅವ ಹೇಗಿದ್ದಾನೆ? ಅವನು ಅಚಿಂತ್ಯ ಶಕ್ತಿ ಉಳ್ಳವನದಾನ, ಅವನು ಮಹಿಮಾ ಪುರುಷನಾಗಿದ್ದಾನೆ. ಆದ್ದರಿಂದ ಇಲ್ಲಿ ಭಗವಂತ ತನ್ನ ಯಾವ ಒಂದು ದಿವ್ಯವಾಗಿರತಕ್ಕಂಥ ಮಹಿಮೆಯಿಂದ ಅವನು ಅನೇಕ ರೀತಿಯಾಗಿರ್ತಕ್ಕಂಥ ಲೀಲೆಗಳನ್ನು ತನ್ನ ಭಕ್ತರಿಗೆ ಅವನು ತೋರಿಸ್ತಾ ಇದ್ದಾನೆ. ಅವನು ಸಗುಣ ಸಾಕಾರ ರೂಪದಲ್ಲಿ ಪ್ರಕಟನಾಗಿ ಅನೇಕ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಅಂದರೆ ಅವನು ಚಲಿಸ್ತಾನೆ ಅಂತ ಅರ್ಥ. ಅದೇ ನಿರ್ಗುಣ ಸ್ವರೂಪದಿಂದ ವಿಚಾರ ಮಾಡಿದರೆ ಅವನು ಸರ್ವಥ ಅಚಲದಾನ ಅಂತ. ಅವನಿಗೆ ಯಾವುದೇ ಚಲನ ಅನ್ನುವಂಥದ್ದಿಲ್ಲ. ಅದಕ್ಕೆ ಉಪಾಧಿಯನ್ನು ಇಟ್ಟುಕೊಂಡಾಗ ಅವನು ಚಲಿಸ್ತಾನೆ. ನಿರುಪಾಧಿಕ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ಯಾವುದೇ ಚಲನ ಅನ್ನುವಂಥದ್ದು ಇಲ್ಲ ಅನ್ನುವಂಥ ಮಾತನ್ನು ಹೀಗೆ ಅಲ್ಲಿ ಉಪನಿಷತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ. ಯಾರು ಬ್ರಹ್ಮಜ್ಞಾನಿಗಳದಾರ ಅವರಿಗೆ ಆತ್ಮ ಅತ್ಯಂತ ಅಪರೋಕ್ಷವೇ ಅದಾನ. ಯಾಕಂದರೆ ಶ್ರದ್ಧಾಭಕ್ತಿಯಿಂದ ಅಲ್ಲಿ ಜ್ಞಾನಿಗಳಾಗಿರ್ತಕ್ಕಂಥವರು ಭಗವಂತನನ್ನು ಅವರು ಜ್ಞಾನ ಮಾಡಿಕೊಂಡಿರ್ತಾರ. ಅಪರೋಕ್ಷ ಜ್ಞಾನ ಆಗಿರ್ತದೆ. ನಾನು ಪರಬ್ರಹ್ಮ ಸ್ವರೂಪನೇ ಎನ್ನುವಂಥ ದಿವ್ಯ ಜ್ಞಾನವನ್ನು ಮಾಡಿಕೊಂಡಿರ್ತಾರ. ಹೀಗಾಗಿ ಅವರಿಗೆ ಅಪರೋಕ್ಷ ಜ್ಞಾನ ಆಗಿರ್ತದೆ. ಆದರೆ ಅಜ್ಞಾನಿಗಳಾಗಿರ್ತಕ್ಕಂಥ ಪುರುಷರು ಪರಮಾತ್ಮ ಇಲ್ಲದಾನೋ ಏನೋ, ಯಾಕಂದರೆ ಅವನ ಜ್ಞಾನ ಮಾಡಿಕೊಂಡಿರುವುದಿಲ್ಲ. ಹೀಗಾಗಿ ಅಜ್ಞಾನಿಗಳಿಗೆ ಬಹಳ ದೂರ, ಆದರೆ ತತ್ವಜ್ಞಾನಿಗಳಿಗೆ ಅದು ಅಪರೋಕ್ಷವಾಗಿರ್ತಕ್ಕಂಥವನು ಪರಮಾತ್ಮದಾನ. ಅದಕ್ಕೆ ಇಲ್ಲಿ ಶ್ರುತಿ ಹೇಳೋದು ತದೇಜತಿ ತನ್ನೈಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ಸರ್ವಸ್ಯ ತತ್ ಅಂತರಸ್ಯ. ನೋಡ್ರಿ, ಅದು ಎಲ್ಲ ಜಡಚೇತನವಾಗಿರ್ತಕ್ಕಂಥ ಎಲ್ಲ ಜೀವಿಗಳಲ್ಲಿ ಮತ್ತು ಜಡವಾಗಿರ್ತಕ್ಕಂಥ ಅಚೇತನ ವಸ್ತುಗಳಲ್ಲಿ ಆ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಒಳಗೂ ಹೊರಗೂ ಎಲ್ಲ ಕಡೆಯಲ್ಲಿ ಪರಿಪೂರ್ಣವಾಗಿ ತುಂಬಿಕೊಂಡಿದೆ ಅಂತ. ಅಂಥ ಪರಿಪೂರ್ಣವಾಗಿರತಕ್ಕಂಥ ಬುದ್ಧಿಯ ಜ್ಞಾನ, ಆ ಬುದ್ಧಿಯನ್ನು ನಾವು ನಮ್ಮ ಬುದ್ಧಿವೃತ್ತಿಯಿಂದ ಆ ವಸ್ತುವನ್ನು ನಾವು ಅರಿತುಕೊಂಡು ನಮ್ಮ ಬುದ್ಧಿವೃತ್ತಿ ಆ ಸ್ವರೂಪದ ಆಕಾರ ಮಾಡಿಕೊಳ್ಬೇಕು ಅಂತ. ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಸ್ವರೂಪದ ಆಕಾರವನ್ನು ಪಡ್ಕೊಂಡ್ಬಿಡ್ತು ಅಂತಂದರೆ ನಾವು ಜನ್ಮ ಮರಣಗಳಿಂದ ದೂರ ಆಗ್ತಾ ಇದ್ದೀವಿ ಅಂಥೇಳಿ ಈ ಪ್ರಕಾರವಾಗಿ ಬಹು ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ಈ ಶ್ಲೋಕದಲ್ಲಿ ನಮಗೆ ಆಚಾರ್ಯರು ಉಪದೇಶವನ್ನು ಮಾಡಿಕೊಂಡು ಬರುವಂಥವರಾಗ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಜಲೇ ವಾಪಿ ಸ್ಥಳೇ ವಾಪಿ ಋಟತ್ವೇಷ ಜಡಾತ್ಮಕಃ ನಾಹಂ ವಿಲಿಪ್ಯ ತದ್ಧರ್ಮೈರ್ ಘಟಧರ್ಮೈರ್ನ ಭೂಯತಾ. ಈ 508ನೇ ಶ್ಲೋಕದಲ್ಲಿಯೂ ಕೂಡ ಇಲ್ಲಿ ಆತ್ಮನಿಗೂ ಮತ್ತು ಈ ಜಡವಾಗಿರ್ತಕ್ಕಂಥ ದೇಹಾದಿಗಳ ಸ್ವರೂಪ ಇದು ಹೇಗಿದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಜಲೇ ವಾಪಿ ಸ್ಥಳೇ ವಾಪಿ ಲುಟತ್ವೇಷ ಜಡಾತ್ಮಕಃ. ಜಡಾತ್ಮಕಃ ಅಂದ್ರೇನು? ಜಡಸ್ವರೂಪವಾಗಿರುವಂಥದ್ದು. ಜಡ ಅಂದ್ರೇನು? ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂತ ಲಕ್ಷಣ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ತನ್ನ ಜ್ಞಾನವೂ ಇಲ್ಲವೋ ಅನ್ಯದರ ಜ್ಞಾನವೂ ಇಲ್ಲವೋ ಅದಕ್ಕೆ ಜಡ ಅಂತ ಕರ್ಕೊಂಡು ಬಂದರು. ಈಗೊಂದು ಟೇಬಲ್ ಮೇಲೆ ಬುಕ್ ಇದೆ ಅಂತ ತಿಳ್ಕೊಳ್ರಿ. ಆ ಬುಕ್ಕಿಗೆ ನಾನು ಟೇಬಲ್ ಮೇಲೆ ಇದ್ದೇನೆ ಅನ್ನುವಂಥ ಜ್ಞಾನ ಇಲ್ಲ.
ಅಥವಾ ಟೇಬಲ್ಲಿಗೆ ನನ್ನ ಮೇಲೆ ಬುಕ್ ಇದೆ ಅನ್ನುವಂಥ ಜ್ಞಾನ ಅನ್ನುವಂಥದ್ದಿಲ್ಲ. ಯಾಕಂದರೆ ಎರಡೂ ಜಡ ಆಗಿದ್ದಾವೆ ಅಂತ. ತಮ್ಮ ಜ್ಞಾನವೂ ಇಲ್ಲ, ಅನ್ಯದರ ಜ್ಞಾನ ಇಲ್ಲ, ಅದಕ್ಕೆ ಜಡ ಅಂತ ಕರೀತಾ ಇದ್ದಾರೆ. ಹಾಗೆ ಈ ಶರೀರ ಅನ್ನುವಂಥದ್ದು ಇದು ಜಡ ಸ್ವರೂಪ. ಅದಕ್ಕೆ ಜಡ, ದೃಶ್ಯ, ಮಿತಿ, ಪರಿಣತೆ, ಭೂತ, ಕಾರ್ಯತೆ ಬಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡನಂತೆ ಬೇರೆನಿಸುವುದು ಈ ಒಡಲು ತಾನಲ್ಲವೆಂಬ ವಿವೇಕವ ಬಳಿಬಿಡಿಯದೆ ಅಂತ ನಿಜಗುಣಶೀಲವರು ಹೇಳ್ಕೊಂಡು ಬಂದರು. ಈ ಶರೀರ ಹೇಗಿದೆ ಅಂತಂದರೆ ಇದು ಜಡ ಅದ, ಇದು ದೃಶ್ಯವಾಗಿ ಘಟಾದ್ರಷ್ಟ ಘಟಾಭಿನ್ನ ಅಂತ ಹೇಳ್ತಾರೆ. ಕೊಡವನ್ನು ನೋಡ್ತಕ್ಕಂಥ ವ್ಯಕ್ತಿ ಆ ಕೊಡವನ್ನು ಹೇಗೆ ಅರಿತಾ ಇದ್ದಾನೋ ಹಾಗೆ ದೇಹವನ್ನು ನೋಡ್ತಕ್ಕಂಥ ಆತ್ಮ ಈ ದೇಹಕ್ಕೆ ಬೇರೆ ಅದಾನ ಅಂತ. ದೇಹಾದ್ರಷ್ಟ ದೇಹಾಭಿನ್ನ. ನಾವು ದೇಹವನ್ನು ನೋಡ್ತೀವಿ ಅಂದರೆ ನೋಡುವಂಥ ನಾವು ಅದಕ್ಕೆ ಬೇರೆಯೇ ಅದೀವಿ ಅಂತ. ಅದಕ್ಕೆ ಜಡ, ದೃಶ್ಯ, ಮಿತಿ. ಈ ಶರೀರಕ್ಕೆ ಒಂದು ಪ್ರಮಾಣ ಅನ್ನುವಂಥದ್ದು 3.5 ಮೊಳ ಅಂತ. ನಮ್ಮ ಕೈಯಿಂದ ಅಳತಿ ಮಾಡಿಕೊಂಡ್ರೆ 3.5 ಮೊಳ ದೇಹ ಅಂತಿದು. ಇದು ಪರಿಣಾಮ ಷಡ್ಭಾವಿಕಗಳಿಂದ ಕೂಡಿಕೊಂಡದು. ಈ ಶರೀರ ನೋಡಿದು ಜಡ ಅದ, ದೃಶ್ಯ ಅದ, ಮಿತಿ ಅದ, ಪರಿಣಾಮ, ಭೂತ ಕಾರ್ಯತೆ ಹಿಡಿದು. ಇದು ಪಂಚಭೂತಗಳ ಕಾರ್ಯ ಈ ಶರೀರ ಅನ್ನುವಂಥದ್ದು. ಪಂಚಭೂತಗಳು ಪಂಚೀಕರಣ ಹೊಂದಿ 25 ತತ್ವಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ಸ್ಥೂಲ ಶರೀರ ಅಂತ. ಭೂತ ಕಾರ್ಯತೆ ಹಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ. ಇದು ಕೇವಲ ಎಚ್ಚರ ಕಾಲದಲ್ಲಿ ಮಾತ್ರ ಈ ಸ್ಥೂಲ ದೇಹ ಇರ್ತದೆ. ನಮ್ಮ ಸ್ವಪ್ನದಲ್ಲಿ ನಿದ್ರೆಯೊಳಗೆ ಈ ಶರೀರದ ಜ್ಞಾನ ನಮಗೆ ಇರ್ತದೇನೋ ಅಂತಂದರೆ ಇಲ್ಲ. ಕೇವಲ ಎಚ್ಚರ ಕಾಲದಲ್ಲಿ ಮಾತ್ರ ಈ ಸ್ಥೂಲ ಶರೀರ ನಮಗೆ ಕಾಣಿಸ್ತದೆ ಅಂತ. ಇದು ನಮಗೆ ಅನುಭವಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಶರೀರ ನಾವು ಆಗ್ತೇವೇನೋ ಅಂತಂದರೆ ನಾವು ಆಗೋದಿಲ್ಲ ಅಂತ. ಅದಕ್ಕಂತಾರೆ ಅವರು ಜಡಾತ್ಮಕ ಅಂದರೆ ಜಡಸ್ವರೂಪವಾಗಿರತಕ್ಕಂಥ ಏಷಃ ದೇಹ. ಈ ದೇಹ ಅನ್ನುವಂಥದ್ದು ಜಡಾತ್ಮಕವಾಗಿರ್ತಕ್ಕಂಥ ಈ ದೇಹ ಜಲೇವಾಪಿ, ಈ ಜಲ ಅಂದರೆ ನೀರಿನಲ್ಲಿ ಆದರಾಗಲಿ ಅಥವಾ ಸ್ಥಳೇವಾಪಿ ನೆಲದ ಮೇಲಾಗಲಿ ಇದು ಬೀಳಲಿ ಅಂತ. ಲುಟತ್ತು ಅಂದರೆ ಏನು? ಬೀಳಲಿ ಅಂತ. ಘಟಧರ್ಮೈ ನಭ ಯಥಾ. ಆ ಗಡಿಗೆಯ ಧರ್ಮಗಳಿಂದ ಆಕಾಶ ಅನ್ನುವಂಥದ್ದು ಹೇಗೆ ಅದಕ್ಕೆ ಸಂಬಂಧ ಆಗುವುದಿಲ್ಲವೋ, ಅಂದರೆ ಗಡಿಗೆಯ ಧರ್ಮಗಳು ಆ ಆಕಾಶಕ್ಕೆ ಹೆಂಗೆ ಅಂಟುವುದಿಲ್ಲವೋ ಅಂತ. ಅದಕ್ಕೆ ಇಲ್ಲಿ ದೃಷ್ಟಾಂತ ಕೊಟ್ಟರು, ಒಂದು ಗಡಿಗೆ ದೃಷ್ಟಾಂತ ಕೊಡ್ತಾರೆ. ಈಗ ಗಡಿಗೆಯನ್ನು ಇಟ್ಟಿರ್ತೀವಿ, ಆ ಗಡಿಗೆ ಒಳಗಿರ್ತಕ್ಕಂಥ ಆಕಾಶಕ್ಕೆ ಘಟಾಕಾಶ ಅಂತ ಕರೀತಾ ಇದ್ದಾರೆ. ಆ ಘಟಾಕಾಶ ಆ ಘಟದ ಉಪಾದಿಯಿಂದ ಘಟಾಕಾಶ ಅಂತ ಕರೆಸಿಕೊಳ್ತು. ಆ ಗಡಿಗೆಯ ಧರ್ಮಗಳೇನದಾವಲ್ಲ ಅದು ಆಕಾಶಕ್ಕೆ ಏನಾದರೂ ಸಂಬಂಧ ಆಗೈತೇನೋ, ಗಡಿಗೆ ಧರ್ಮಗಳು ಏನಾದರೂ ಅಂಟುಕೊಂಡೈತೇನೋ ಅಂತಂದರೆ ಇಲ್ಲ. ಹಂಗೆ ಈ ಶರೀರದ ಧರ್ಮಗಳು ನಾಹಂ ವಿಲಿಪ್ಪೆ ತದ್ಧರ್ಮೈರ್ಘಟಧರ್ಮೈರ್ ನಭೋಯತ. ಹೇಗೆ ಆಕಾಶ ಅನ್ನುವಂಥದ್ದು ಗಡಿಗೆ ಧರ್ಮಗಳಿಂದ ಯಾವ ರೀತಿಯಾಗಿ ಅದು ಸಂಬಂಧ ಆಗಿಲ್ಲವೋ ಅಂಟುಕೊಂಡಿಲ್ಲವೋ, ಹಾಗೆ ಅಹಂ ತದ್ಧರ್ಮೈಹಿ, ನನಗೆ ಆ ಧರ್ಮಗಳು. ಯಾವ ಧರ್ಮಗಳು? ಜಡಾತ್ಮಕವಾಗಿರ್ತಕ್ಕಂಥ ಶರೀರದ ಧರ್ಮಗಳು ಅಂತ. ಈ ನಮ್ಮ ಶರೀರದ ಧರ್ಮಗಳೇನದಾವು ಅಂತಂದರೆ ಸ್ಥೂಲತ್ವ, ಕೃಶತ್ವ. ಇದು ಭಾಳ ಸ್ಥೂಲ ಆಗ್ತದೆ ನಮ್ಮ ಶರೀರ. ಒಮ್ಮೊಮ್ಮೆ ಭಾಳ ಚಿಂತೆ ಮಾಡೋದ್ರಿಂದ ಕೃಶ ಸ್ವರ್ಗ್ತದ ಅಂತ. ಶರೀರ ಸ್ಥೂಲತ್ವ ಕೃಶತ್ವದಿಂದ ಅರಿಸಿಕೊಳ್ತದೆ. ಸ್ವರ್ಗೋದಾಗಲಿ ಸೊಕ್ಕುವಿಕೆಯಾಗಲಿ ದೇಹದ ಧರ್ಮಗಳು. ಮತ್ತು ದೇಹಕ್ಕೆ ಕೆಲವ್ರ ದೇಹ ಬೆಳ್ಳಗೆ ಇರ್ತದೆ, ಕೆಲವ್ರ ದೇಹ ಕಪ್ಪಿರ್ತದೆ, ಕೆಲವ್ರ ದೇಹ ಕೆಂಪಿರ್ತದೆ. ಹೀಗೆ ನಾನಾ ಒಂದು ವರ್ಣಗಳಿಂದ ಶರೀರ ಅನ್ನುವಂಥದ್ದು ಕೂಡ್ಕೊಂಡು ನೋಡಿ ಶರೀರ ಧರ್ಮಗಳು. ಮತ್ತು ಈ ಶರೀರದ ಧರ್ಮಗಳೇನಪ್ಪ ಅಂತಂದರೆ ಷಡ್ಭಾವಿಕಾರಗಳು. ಇದು ತಾಯಿ ಗರ್ಭದಲ್ಲಿ ಇತ್ತು ಅಂತ ತಿಳಿಸ್ಕೊಳ್ತದೆ. ನವಮಾಸಗಳ ಪರ್ಯಂತರವಾಗಿ ಈ ಶರೀರ ತಾಯಿ ಗರ್ಭದಲ್ಲಿ ಬೆಳೀತದೆ. ಇದು ಬೆಳೀತಾ ಬೆಳೀತಾ ನವಮಾಸಗಳು ತುಂಬಿದ ಬಳಿಕ ತಾಯಿ ಗರ್ಭದಿಂದ ಈ ಶರೀರ ಹೊರಗೆ ಬರ್ತದೆ. ಅದಕ್ಕೆ ಜಾಯತೆ, ಅಸ್ಥಿತೆ, ಜಾಯತೆ, ವರ್ಧತೆ.
ಮತ್ತು ಇದು ಶರೀರ ಹುಟ್ಟಿದ ಅಷ್ಟೇ ಇರ್ತದೇನೆ ಇದಕ್ಕೆ ನಾವು ಏನಾದರೂ ಅನ್ನ ಹಾಲು ಎಲ್ಲ ಊಟ ಮಾಡಿ ಈ ಶರೀರದ ಬೆಳವಣಿಗೆ ಅನ್ನುವಂಥದ್ದಾಗ್ತದೆ. ವಿಪರಿಣಮತೆ, ಈ ಶರೀರ ಪರಿಣಾಮ ಹಾಕೋಂತ ಹೋಗ್ತದೆ. ಶರೀರ ಪರಿಣಾಮ ಹಾಕ್ಕೊಂತ ಹೋಗಿ ಕೊನೆಗೊಂದು ದಿವಸ ವಿನಶ್ಯತಿ, ಈ ಶರೀರ ಒಂದು ದಿವಸ ನಾಶ ಆಗಿ ಹೋಗಿಬಿಡ್ತದೆ. ಆವಾಗ ಈ ಶರೀರ ಆಯುಷ್ಯ ಮುಗೀತು ಅಂದರೆ ಈ ಶರೀರ ಬಿದ್ದು ಹೋಗಿಬಿಡ್ತದೆ. ಅಂದರೆ ಈ ಶರೀರದ ಧರ್ಮಗಳು ಏನು, ಹುಟ್ಟೋದು ಸಾವು ಇದು. ಮತ್ತು ಈ ಶರೀರಕ್ಕೆ ಬಾಲ್ಯ, ಯೌವನ, ಮುಪ್ಪು ಅನ್ನುವಂಥ 3 ಅವಸ್ಥೆಗಳು ಬರ್ತಾ ಇದ್ದಾವೆ. ಶರೀರಕ್ಕೆ ಬಾಲ್ಯ ಬರ್ತದೆ, ಯೌವನ ಬರ್ತದೆ, ಮುಪ್ಪು ಬರ್ತದೆ. ಈ ಧರ್ಮಗಳು ಆತ್ಮನಿಗೇನಾದರೂ ಅಂಟುಕೊಂಡವೇನು? ಈ ಶರೀರ ಸ್ಥೂಲ ಆದಾಗ ಆತ್ಮ ಏನು ಸ್ಥೂಲ ಆಗಿಲ್ಲ. ಆದರೆ ಇವ ಏನಂತಾನ, ಈ ಉಪಾಧಿ ಧರ್ಮಗಳನ್ನು ತನ್ನಲ್ಲಿ ಆರೋಪ ಮಾಡ್ಕೊಂಡು ಬಿಟ್ಟಾನ. ಯಾಕಂದರೆ ಇಲ್ಲಿ ತಾನು ದೇಹವಲ್ಲ, ತಾನು ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪ, ತಾನು ಕೇವಲ ಪ್ರತ್ಯೇಗಾತ್ಮ ಸ್ವರೂಪನೇ ಅದಾನ. ಈ ದೇಹದ ಸಂಗ ಮಾಡ್ಕೊಂಡಿವ ಏನಂತಾನ, ದೇಹ ಸೊಕ್ಕಿದಾಗ ನಾನು ಸೊಕ್ಕಿದ್ದೇನೆ, ನಾನು ಭಾಳ ಸ್ಥೂಲನಾಗಿದ್ದೇನೆ ಅಂತ ಹೇಳ್ತಾನೆ. ಶರೀರ ಸೊರಗಿದಾಗ ನಾನು ಭಾಳ ಸೊರಗಿಬಿಟ್ಟೇನೆ ಅಂತ ಹೇಳ್ತಾನೆ. ದೇಹ ಸೊರಗಿತು, ದೇಹ ಸೊಕ್ತು ಅಂತ ಅನ್ನಂಗಿಲ್ಲ. ಇವನು ದೇಹವನ್ನು ಸಾಕ್ಷಿಯಾಗಿ ನೋಡೋದಿಲ್ಲ. ಯಾರೋ ಮೂಢಮತಿಯಾಗಿರ್ತಕ್ಕಂಥ ಪುರುಷ ದೇಹವೇ ತಾನು ಅಂತ ಭಾವಿಸಿಕೊಂಡು ಈ ದೇಹಕ್ಕಿರ್ತಕ್ಕಂಥ ಧರ್ಮಗಳು ಇವೆಲ್ಲವೂ ನನಗ ಅದಾವು ಅಂಥೇಳಿ ಹಿಂಗೆ ತಿಳ್ಕೊಂಡು ಇವನು ಭಾಳ ದುಃಖ ಪಡ್ತಾ ಇದ್ದಾನೆ ಅಂತ. ಆದರೆ ಇಲ್ಲಿ ನಿಜವಾಗಿ ನೋಡಿದರೆ ಈ ಶರೀರದ ಧರ್ಮಗಳೇನದಾವಲ್ಲ ಇವು ನನಗೆ ಅಂದರೆ ಪ್ರತ್ಯೇಗಾತ್ಮನಾಗಿರ್ತಕ್ಕಂಥ ತನಗೆ ಇವುಗಳ ಸ್ವರೂಪ ಧರ್ಮಗಳು ಇಲ್ಲ ಅಂತ, ಇವುಗಳು ಅಂಟುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಲಿಪ್ಯತೆ ಅಂದ್ರೇನು, ಲಿಪ್ತನಾಗೋದಿಲ್ಲ ಅಂತಂದ್ರೇನು, ಅವುಗಳ ಸಂಬಂಧ ಅನ್ನುವಂಥದ್ದಿಲ್ಲ, ಲೇಪಾಯಮಾನ ಆಗೋದಿಲ್ಲ, ಅವುಗಳ ಅಂಟುವಿಕೆ ಅನ್ನುವಂಥದ್ದಿಲ್ಲ ಅಂತ. ಅದಕ್ಕೆ ಇಲ್ಲಿ ಆಚಾರ್ಯ ಶ್ಲೋಕದಲ್ಲಿ ಭಾಳ ಸುಂದರವಾದ ವಿಚಾರವನ್ನು ಹೇಳಿಕೊಂಡು ಬಂದರು. ಈಗ ಒಬ್ಬ ಕುಂಬಾರ ಒಂದು ಗಡಿಗೆಯನ್ನು ಮಾಡಿರ್ತಾನೆ. ಆ ಗಡಿಗೆಯಲ್ಲಿರ್ತಕ್ಕಂಥ ಆಕಾಶಕ್ಕೆ ಘಟಾಕಾಶ ಅಂತ ಕರೀತಾರೆ. ಅಂದರೆ ಆ ಗಡಿಗೆ ಹವಣಾಗಿ ತೋರುವಂಥ ಆಕಾಶ, ಅದಕ್ಕೆ ಘಟಾವಚ್ಛಿನ್ನ ಅಂತ. ಆ ಗಡಿಗೆಯಲ್ಲಿ ಅವಚ್ಛಿನ್ನವಾಗಿರುವಂತೆ ಕಾಣತಕ್ಕಂಥ ಆಕಾಶಕ್ಕೆ ಈ ಹೊರಗಿರ್ತಕ್ಕಂಥ ಆಕಾಶದೊಂದಿಗೆ, ಹೊರಗಿನ ಆಕಾಶ ಘಟದೊಳಗಿರ್ತಕ್ಕಂಥ ಆಕಾಶ ಅದು ಒಂದೇ. ಅದು ಅಲ್ಲಿ ಘಟದ ಉಪಾದಿಯಿಂದ ಅದು ಘಟಾಕಾಶ ಅಂತ ಹೇಳಿಸ್ಕೊಳ್ತು. ಆ ಘಟ ಉಪಾಧಿ ತೆಗೆದುಬಿಟ್ರೆ ಘಟದೊಳಗಿರ್ತಕ್ಕಂಥ ಆಕಾಶ, ಹೊರಗೆ ಬೈಲಿನಲ್ಲಿರ್ತಕ್ಕಂಥ ಆಕಾಶ ಅದು ಒಂದೇ ಅದ ಅಂತ. ಆ ಗಡಿಗೆ ಎನ್ನುವಂಥದ್ದು ಅದು ಒಡೆದು ಹೋಗಲಿ ಅಥವಾ ಒಡೆಯದೇ ಇರಲಿ, ಒಡೀಲಿ ಅಥವಾ ಒಡೆಯದೇ ಇರಲಿ, ಹೆಂಗೆ ಆಕಾಶಕ್ಕೆ ಯಾವ ಭೇದ ಅನ್ನುವಂಥದ್ದು ಉಂಟಾಗ್ತದೇನೋ ಅಂತಂದ್ರೆ ಉಂಟಾಗೋದಿಲ್ಲ. ಆಕಾಶಕ್ಕೆ ಯಾವುದೇ ಭೇದ ಉಂಟಾಗೋದಿಲ್ಲ. ಗಡಿಗೆ ಒಡೆದು ಹೋದರೂ ಅಷ್ಟೇ, ಅದಿದ್ದರೂ ಅಷ್ಟೇ. ಹಂಗೆ ಗಡಿಗಿದ್ದಂಗೆ ಈ ಶರೀರ ಅನ್ನುವಂಥದ್ದು ಇದು ಬಿದ್ದು ಹೋದರೂ ಅಷ್ಟೇ. ಅದಕ್ಕೆ ಅಕ್ಕ ಮಾದಿರದ ವಚನದಲ್ಲಿ ಹೇಳ್ತಾ ಇದ್ದಾರೆ, ಹಣ್ಣ ಮೆದ್ದ ಬಳಿಕ ಆ ಮರವನು 6 ತಲೆದಡೇನು, ಹೆಣ್ಣ ಬಿಟ್ಟ ಬಳಿಕ ಆಕೆ ನಾರು ಕೂಡಿದಡೇನು, ಮಣ್ಣ ಬಿಟ್ಟ ಬಳಿಕ ಆ ಕೇಯನ್ಯಾರು ಉತ್ತಡೇನು, ಚನ್ನ ಮಲ್ಲಿಕಾರ್ಜುನ ಅರಿದ ಬಳಿಕ ಈ ಕಾಯವ ನಾಯಿ ತಿಂದಡೇನು, ನೀರು ಕೂಡಿದಡೇನು ಅಂತ. ಈ ಶರೀರ ಅನ್ನುವಂಥದ್ದು ಇದು ಭೂಮಿ ಮೇಲೆ ಬಿದ್ದರ ಹೋಗಲಿ ಅಥವಾ ನೀರಿನಲ್ಲಿ ಕೂಡ್ಯಾರ ಹೋಗಿಬಿಡಲಿ, ನೀರಾಗ ಹರ್ಕೊಂಡು ಹೋಗಲಿ, ಅದು ಏನೇ ಆದ್ರೂ ಕೂಡ ಈ ಶರೀರದ ಸಂಬಂಧ ಅನ್ನುವಂಥದ್ದು ಆತ್ಮನಿಗೆ ಉಂಟಾಗೈತೇನೋ ಅಂತಂದರೆ ಇಲ್ಲ. ನಮಗೆ ಉಪಾಧಿಯಿಂದ ಏನಾಗೈತಿ, ಈ ಶರೀರದೊಂದಿಗೆ ಆತ್ಮನ ಸಂಬಂಧ ಉಂಟಾದಂತೆ ನಮಗೆ ಕಂಡು ಬರ್ತದೆ. ಕಂಡು ಬಂದ್ರೂ ಕೂಡ ಆತ್ಮನಿಗೆ ಯಾವುದೇ ಹಾನಿ ಅನ್ನುವಂಥದ್ದಿಲ್ಲ. ಶರೀರದೊಳಗೆ ಯಾವುದೇ ವಿಕಾರಗಳು ತೋರಲಿ, ಶರೀರ ಏನೇ ನಷ್ಟ ಆಗಿ ಹೋಗಲಿ, ಏನಾದ್ರೂ ಕೂಡ ಇಲ್ಲಿ ಆತ್ಮ ಹೇಗಿದ್ದಾನೆ, ನಿರಂಜನನಾಗಿದ್ದಾನೆ. ಅವನಿಗೆ ಇದರದ ಯಾವುದೇ ಸಂಬಂಧ ಅನ್ನುವಂಥದ್ದು, ಈ ಶರೀರದ ಸಂಬಂಧ ಅನ್ನುವಂಥದ್ದು ಆತ್ಮನಿಗೆ ಎಳ್ಳಷ್ಟು ಇಲ್ಲವೇ ಇಲ್ಲ. ಆತ್ಮ ಮಾತ್ರ ಅವನು
ಸಾಕ್ಷಿ ಸ್ವರೂಪನದಾನ ಅಂತ. ಈ ದೇಹದ ಯಾವ ಧರ್ಮಗಳು ಆತ್ಮನಲ್ಲಿ ತೋರಿದ್ರೂ ಕೂಡ ನಮಗೆ ತೋರ್ತಾವೆ. ಹೆಂಗೆ ಗಡಿಗೆಯೊಳಗೆ ಆಕಾಶ, ಗಡಿಗೆ ಉಪಾದಿಯಿಂದ ಅದು ಘಟಾಕಾಶ ಅಂತ ಕರೆಸಿಕೊಂಡ್ರೂ ಈ ಶರೀರದೊಳಗಿರ್ತಕ್ಕಂಥ ಆತ್ಮ ಹೊರಗಿರ್ತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪನೊಂದಿಗೆ, ಆತ್ಮನಿಗೂ ಪರಬ್ರಹ್ಮನಿಗೂ ಅಭೇದ ಅದು. ಇಲ್ಲಿ ಉಪಾಧಿಗಳೇನದಾವು ಅಂತಂದರೆ ಇವು ನೇತಿಗಳಿದಾಗ ಇವೆಲ್ಲ ಅಳಿದು ಹೋಗ್ತಾ ಇದ್ದಾವೆ. ಆದರೆ ಆತ್ಮ ಮಾತ್ರ ಅವನು ಅಖಂಡಿತನಾಗಿರ್ತಾ ಇದ್ದಾನೆ. ಅವನ ನಿರಂಜನತ್ವಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿ ಅನ್ನುವಂಥದ್ದು ಇಲ್ಲ ಅಂಥೇಳಿ ಈ 2 ಶ್ಲೋಕದಲ್ಲಿ ನಮಗೆ ಆಚಾರ್ಯ ಉಪದೇಶ ಮಾಡಿಕೊಂಡು ಬಂದರು. ಮತ್ತು ಮುಂದಿನ ಶ್ಲೋಕದಲ್ಲಿ ಏನು ವಿಚಾರ ಮಾಡ್ತಾರೆ ಅನ್ನೋದನ್ನು ಮತ್ತೆ ನಾಳೆ ವಿಚಾರ ಮಾಡೋಣ ಅಂತ ಹೇಳ್ತಾ 2 ಸತ್ಪುರುಷರು ಕರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.